ನಮಗ ಯಾವ್ದು ರಾಜಕಾರಣದ ಸಂಬಂಧ ಇಲ್ಲ, ಯಾವ್ದು ಮನೆತನ ಸಂಬಂಧ ಇಲ್ಲ, ಯಾವ್ದು ಪಕ್ಷ, ಯಾವ್ದರ ಕ್ಷೇತ್ರ, ಯಾವ್ದು ಜಾತಿ ಗೀತಿ ಏನೂ ಸಂಬಂಧ ಇಲ್ಲ. ನಮ್ಮದು ನಂಜುಂಡಸ್ವಾಮಿ ಅವರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ತತ್ವದೊಳಗೆ ಹೋರಾಟ. ಉಳ್ಕಾದ್ ನಮ್ಗೇನು ಸಂಬಂಧ ಇಲ್ಲ. ನಾಳೆ ನೀವು ಯಾವಾಗಾರ ಓಟ್ ಹಾಕಿರಿ, ಯಾವನಾಗ ಆಡಿಸ್ಕೊಂಬರಿ, ನಮಗ್ ಸಂಬಂಧ ಇಲ್ಲ. ನಮ್ಮದ್ ಹಸಿರು ಟವಲ್ ಶಾಶ್ವತ ಇರ್ತೈತಿ. ನಾವೇನ್ ರಾಜಕಾರಣ ಮಾಡೋರಲ್ಲ. ಯಾಕಂದ್ರೆ ರಾಜಕಾರಣ ಮಾಡ್ಬೇಕಂದ್ರ ಮುಂಜಾನೆ 4 ಗಂಟೆಗೆ ಎತ್ತರ ಮರುದಿವ್ಸ ಮುಂಜಾನೆ 4 ಗಂಟೆ ಮಟ್ಟ ಸುಳ್ಳ ಹೇಳ್ಬೇಕ. ಮತ್ತೆ ನಮಗದ್ ಬರಂಗಿಲ್ಲ. ನಾವ್ ಹೆಣದ ಮುಂದೆ ಕೂತಾಗ ನೀವು ಫೋನ್ ಹಚ್ಚಿರಿ ಅಂದ್ರೆ ಹೆಣದ ಮುಂದೆ ಕೂತೀವಿ ಅಂತ ಹೇಳೋರು ನಾವು. ಮತ್ತ ಕಮಿಷನ್ ತಿನ್ಬೇಕ, ಸುಳ್ಳು ಹೇಳಬೇಕು. ಹೌದಿಲ್ರಿ? ನಾವು ಕಮಿಷನ್ ತಿನ್ನೋರಲ್ಲ, ಸುಳ್ಳು ಹೇಳೋರಲ್ಲ. ರೈತ ಸಂಘದ ಹೆಸರು, ಜನರ ಹೆಸರು ಹೇಳಿ ₹1 ಯಾವನ್ ಕಡೆ ಕರ್ನಾಟಕದಾಗ ಮುಟ್ಟೋರಲ್ಲ. ನಾವು ಧರ್ಮಲ್ಲೇ ಬದುಕೋರು. ಈ ರಾಜಕಾರಣಿಗಳ ಪರಿಸ್ಥಿತಿ ಹೆಂಗದಾರ ನಿಮ್ಗೆ ಗೊತ್ತಿಲ್ಲ. ಆಮೇಲೆ ಮಾತಾಡ್ತೀವಿ. ನಮ್ಮ ಮಧ್ಯಾಹ್ನ ಸ್ವಲ್ಪ ಕಾವು ತಗೊಂಡಾಗ. ಈಗ ಸದ್ಯ ಬೇಡ, ಇನ್ನ ಸ್ವಲ್ಪ ಬರೋರು ಹೋಗೋರು ಇರ್ತಾರ. ಮತ್ ನಾ ಮಾತಾಡಿನಂದ್ರ ಬರೋರ ಸಂಖ್ಯೆ ಕಡಿಮೆ ಆಕೈತಿ. ಬೇಡ. ನಮದ್ ಒಂದ ಕನಸದ. ಏನ್ ಕನಸೈತಿ? ಕಬ್ಬಿಗೆ ₹5,000 ಟನ್ ಸಿಗಬೇಕು. ನೀವು ಬೆಳೆದಂತ ಬೆಳೆಗೆ ನೀವ ಇಲ್ಲೇನು ಕುಂತಿರ್ಲ. ಈ ರಾಜಕಾರಣಿಗಳು ಬೈಬೇಡ್ರಿ. ನೀವ ಮೊದಲು ನಿಂಬದ್ ತಪ್ಪೈತಿ. ತಲಾಟಿ ಹಿಡ್ಕೊಂಡು DC ಮಟ್ಟ ನೀವು ಯಾವಾಗ ₹5 ಕೊಡ್ಲಾರ್ದ ಕೆಲಸ ಮಾಡ್ಕೊಂತಿರಲ್ಲ, ಅವಾಗ ರೈತ ಸಂಘ ಜೀವಂತ ಇರ್ತದೆ. ಅಲ್ಲಿ ಮಟ್ಟ ಇರಂಗಿಲ್ಲ. ರಾಜಕಾರಣಿ ನಿಮ್ ಮನೆಗೆ ಬಂದು ಓಟ್ ಹಾಕಕ್ ರಾತ್ರಿ ಬಾರದಾಗ 1000, 1500, 2000 ಕೊಟ್ಟಾಗ ಬರ್ರಿಯಪ್ಪ ಲೈಟ್ ಹಚ್ಚಿ ಒಳಗ್ ಕರ್ಕೊತಿರಲ್ಲ. ನೀವು ಕಾಲ್ಮರಿಗೆ ತಗೊಂಡ್ ಹೊರಗೆ ನಿಂತ ಅವಾಗ ₹500 ಯಾವಾಗ ಕೊಡ್ತಿರಲ್ಲ, ಅವಾಗ ರೈತ ಸಂಘ ಜೀವಂತ ಇರ್ತೈತಿ. ನನ್ನ ಮಾತಿಂಗ್ ಬಿಡಿಸಿರ್ತಾವ. ಯಾಕೆ ಕೊಡತಿ? ನೀವ್ ಯಾವಾಗ ರೊಕ್ಕ ತೊಗೊಂಡ್ ಓಟ್ ಹಾಕ್ತಿರಲ್ಲ, ಅಲ್ಲಿ ಮಟ್ಟ ನಾವು ರೋಡ್ ಮ್ಯಾಗ ಹಾಕೊಂಡಿರ್ಬೇಕಾಕೈತಿ. ಇವತ್ತು ಧಾರವಾಡದಾಗ ನೋಡ್ರಿ 2,80,000 ಹುದ್ದೆಗಳು ಖಾಲಿ ಅದಾವ. ನೀವು ಇಲ್ಲಿ ರೋಡ್ ಮ್ಯಾಗ ಕೂತೀರಿ, ಅಲ್ಲಿ ಧಾರವಾಡದಾಗ ಚುನಾಪನ ನನ್ನ ಹೋರಾಟಕ್ಕೆ ಕರೆಯಕತ್ತಾರ. ನೌಕರಿ ಕಾಲ್ಫಾರ್ ಮಾಡೋ ಸಲುವಾಗಿ 30-32 ವರ್ಷ ಏಜ್ ಡಿಮಾಂಡ್ ಆಗ್ಲಿಕ್ಕತ್ತದ. ಅವ್ರಿಗೆ ಮಕ್ಕಳಿಗೆ ನೌಕರಿ ಆಗ್ಲಿಲ್ಲ ಅಂದ್ರೆ ಹೆಣ್ಣು ಕೊಡ್ತಾ ಇಲ್ಲ. ಮತ್ ನಾವ ಹೋರಾಟ ಮಾಡ್ಬೇಕ. ನೀವು ಮೊದಲು ಸತ್ಯ ದಾರಿ ಹಿಡಿದ್ರಿ ಅಂತಂದ್ರ ಯಾವುದೋ ಪಕ್ಷ, ಜಾತಿ, ಧರ್ಮ, ಯಾವುದೋ ಒಂದು ಚಿಲ್ಲರ್ ರಾಜಕಾರಣಿ ಮುಂದೆ ಕೈ ಮುಗಿ ಪರಿಸ್ಥಿತಿ ಬರುದಿಲ್ಲ. ರಾಜ್ಯಕ್ಕೆ ಯಾರು ಮಾಲಕಪ್ಪ? ಮುಖ್ಯಮಂತ್ರಿ, MLA, ಮಿನಿಸ್ಟರ್ ಮಾಲಕಲ್ಲ. ನೀವೇನು ಟವಲ್ ಹಾಕೊಂಡು ಕೂತಿರಲ್ಲ, ನಿಜವಾದ ಮಾಲಕರು ನೀವು ಅದಿರಿ. ಇದನ್ನ ಮೊದಲು ನೀವು ತಿಳ್ಕೋರಿ. ಓನ್ಯಾಗ ಬಂದಾರ, ಚುನಾವಣೆ ಬಂತಾರ, ಹೋಯ್ತಪ್ಪ ಮುಗಿತ್. ಅವ ನಮ್ಮ ಜಾತವ, ನಮ್ಮ ಸೀರವ, ನಮ್ಮ ಕುಲದವ್ರಿ, ನಮ್ಮ ಬಾಜು ಊರವ. ಇದನ್ನ ಮೊದಲು ಬಿಡ್ರಿ. ನೀವ ಯಾವನಾರ ಆರಿಸಿ ತಗೊಂಬರಿ. ಅವ ಧರ್ಮ ಅಂತಿರ್ಬೇಕು. ಹುಕ್ಕೇರಿ ಸರ್ಕಲ್ದಾಗ ನೀವು ಕೂತಾಗ ನಿಮ್ ಬಾಜು ಬಂದ ಕುಂಡ್ರು ಅಂತವನ್ನ ಆರಿಸಿ ತಗೊಂಬರಿ. ಅವಾಗ ರೈತ ಸಂಘ ಜೀವಂತ ಇರಕ್ ಸಾಧ್ಯ. ಬರೇ ನಾವು ಹೇಳೋದು ಹೋರಾಟಕ್ಕೆ ಬರೋದು ನಂಜುಂಡಸ್ವಾಮಿ ತತ್ವ 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 ಅನ್ನೋದು. ಹೆಂಗೆ ಗುರ್ಲಾಪುರ ಆಯ್ತಲ್ಲ, 10 ದಿನ ಹೋರಾಟ ಆದ್ರೆ ಒಂದು ಕೂದಲಿನ ಧಕ್ಕೆ ಆಗಿಲ್ಲ. ಒಬ್ಬರೇ ಒಬ್ಬರು ನಮ್ಮ ಪೊಲೀಸ್ ಅಂತಂಬ್ರಿಗೆ ಕೆಲಸ ಮಾಡಕ್ ಅವಕಾಶ ಕೊಟ್ಟಿಲ್ಲ. ಅಷ್ಟು ಶಾಂತಿಯಿಂದ ಗಾಂಧಿ ತತ್ವದೊಳಗೆ ಹೋರಾಟ ಆಗ್ಯದ ಗುರ್ಲಾಪುರ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಗಡ 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 ನಡಗುವಂತದ್ದು ಎಲ್ಲಿ? ಹುಕ್ಕೇರಿ ಸರ್ಕಲ್ ಅಲ್ಲ, ಸಾದಾ ಗುರ್ಲಾಪುರ ಒಂದು ರೋಡ್ ಮ್ಯಾಗ ತಾಕತ್ ರೈತ ಸಂಘದ ಐತೆ. ಆ ತಾಕತ್ ನಿಮ್ಗೆ ಬರ್ಬೇಕ. ಇಲ್ಲೇ ನೀರಾವರಿ, ಒಂದು ನೀರಾವರಿ ಸಚಿವ, ಸಂಪೂರ್ಣ ಜ್ಞಾನ ಇರದಿರ್ತಕ್ಕಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಕುಡಿಯಾಕ ನೀರಿಲ್ಲ ಪುಣ್ಯಾತ್ಮ, ಧಾರವಾಡಕ್ಕ ಇಂಡಸ್ಟ್ರಿಯಲ್ ನೀರು ಒಯ್ತಾನ. ಹೆಂಗಿರಬೇಕ್ರಿ? ಯಾವ್ದಾರೆ ಸಚಿವರು ಖಾತೆ ಆತರ ಅದಕ್ಕೆ ಜ್ಞಾನ ಇರ್ಬೇಕ. ಕುಡಿಯಾಕ ನೀರಿಲ್ಲ. ಹೆಂಗಾಗೈತಿ ಪರಿಸ್ಥಿತಿ ಅಂದ್ರ ಪಾದ ಕೆಳಗ ಬೆಂಕಿ ಆಗದವ, ಕಾಲು ಸುಡಾಕತ್ತೈತಿ, ತಲೆ ಮ್ಯಾಗ ಬುಟ್ಟ್ಯಾಗ ನೀರ್ ಇಟ್ಕೊಂಡಿವಿ. ಏನ್ ಮಾಡೋದು ತಗೊಂಡ? ಹೇಳೋದ ಅರ್ಥ ಆಕೈತಿ? ಕಾಲು ಸುಡಾಕತ್ತವ, ತಲೆ ಮ್ಯಾಗ ಬುಟ್ಟ್ಯಾಗ ನೀರ್ ಐತಿ, ಏನ್ ಮಾಡೋದ? DK ಶಿವಕುಮಾರ್ ಪರಿಸ್ಥಿತಿ ಹಂಗಾಗ್ಯದ. ಇವ್ರ ಕುರ್ಚಿ ಯಾರ್ದು ಬಾಳ್ದು ಸುಡಂಗಿಲ್ಲ. ನಾವೇನ ಅವ್ರನ್ನ ಮಾಜಿ ಮಾಡ್ಬೇಕಂತ ನಮ್ ಬಾಯಿಲಿ ಹೇಳಂಗಿಲ್ಲ. ನಾವ್ ರಾಜಕಾರಣ ಮೊದಲು ಮಾಡಂಗಿಲ್ರಿ, ಅವಶ್ಯಕತೆನೇ ಇಲ್ಲ. ಇವರೆಲ್ಲ 224 ಮಂದಿ MLAಗಳು ಅದಾರಪ್ಪ. ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. 224 ಮಂದಿ MLAಗಳು ನೀವು ಕಮಿಷನ್ ತಿನ್ನಂಗಿಲ್ಲ ಅಂತೇಳಿ ಯಾವ ದೇವ್ರಪ್ಪ ಹುಕ್ಕೇರಿಯಾಗ ಚಲೋ ಸ್ಟ್ಯಾಂಡರ್ಡ್ ಇರ್ಬೇಕಾ? ಮತ್ತೆ ಹತ್ತಬೇಕು ಅವ್ರಿಗೆ. ಅದ ಈ ಭಾಗದ ದ್ಯಾಮವ್ವ, ದ್ಯಾಮವ್ವ ಮಹಾಲಕ್ಷ್ಮಿ ಜೋಡಿನ ತಗೊಂಡು ಬರ್ರಿಪ್ಪ, ಪ್ರಸಾದ್ ಮುಟ್ಟು ಬರ್ರಿ ನೋಡೋಣ ಯಾವ ರೀತಿ ತಾಕತ್ತಿದ್ದಾವ. 224 ಮಂದಿ MLAಗಳು ಬರ್ರಿ. ನಾನ್ ರಾಜಕಾರಣದ ಹೆಸರು ಹೇಳಿ, ರೈತರ ಹೆಸರು ಹೇಳಿ, ಜನರ ಹೆಸರು ಹೇಳಿ ₹1 ಮುಟ್ಟಿಲ್ಲಪ್ಪ ಅಂತ ಇಲ್ಲಿ ಪ್ರಮಾಣ ಮಾಡಿರಪ್ಪ. ಇವ್ರೆಲ್ಲಾರು ಹೊಟ್ಟು ನಿಮ್ಗೆ ಹಾಕ್ಸ್ಬಿಡ್ತೇನೆ ಮುಂದಿನ ಸಾರಿ. ನಾವು ಮಾತ್ರ ಮುಟ್ತೀವಿ ನೋಡಪ್ಪ.
ಕರ್ನಾಟಕದಾಗ ರೈತ ಸಂಘ ಹೆಸರು ಹೇಳಿ, ಜನರ ಹೆಸರು ಹೇಳಿ, ರೈತರ ಹೆಸರು ಹೇಳಿ, ₹1 ಇಲ್ಲಿ ಮಟ್ಟ ಮುಟ್ಟಿಲ್ಲ, ಸಾಯು ಮಟ್ಟ ಯಾರ್ದು ಅನ್ಯಾಯ ₹1 ಮುಟ್ಟಂಗಿಲ್ಲ. ಬರ್ರಿ ನೋಡೋಣ. ಧರ್ಮಲೇ ಬದುಕ್ರು ಮಾರ. ಕೋವಿಡ್ದೊಳಗು ಹೋಗಿ ಉಳಿಸ್ಯಾನಂದ್ರ ಭಗವಂತ ಒಳ್ಳೆ ಕೆಲಸ ಮಾಡೋ ಸಲುವಾಗಿ ಉಳಿಸ್ಯಾನ. ಬರೇ ಮತ್ತವ್ರು ಗೋಣ ಮುರಿದು, ಸೀಮಿ ಹೊಡಿದು, ಗುಡ್ಡ ಹೊಡಿದು, ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿ ಕಟ್ಟೋದು. ನಾಳೆ ಸತ್ರ ಏನ್ ಫ್ಯಾಕ್ಟ್ರಿ ಹಾಕ್ತಾರ ಗೋರ್ಯಾಗ? ಬೆಳ್ಳಿ ಹುಡ್ದಾರ ಸಹಿತ ಬಿಡಂಗಿಲ್ಲ ಮಾರ. ಮೊನ್ನೆ ಒಂದ್ ಯಾವ್ದೋ ಹೋಗಿದ್ದೇನ, ಅರಿವಿ ಕರಿಯಾಕತ್ರಿ ಕೇಳಿ, ಅಪ್ಪ ಅವ್ರ ಬೆಳಿ ಹುಡ್ದಾರ ಐತ್ರಿ ತಕ್ಕೋಬೇಕಂದ್ರು. ಇರ್ಲಿ ಬಿಡು, ಒಂದ್ 2-3 ತೊಲಿ ಇರ್ತದೆ. ಇಲ್ರಿ ಯಾರೇ ಹಾಟಿ ತಕ್ಕೋತಾರ ನಾವು ತಕ್ಕೋಬೇಕಂದ್ರು. ಯಾವ್ದು ಶಾಶ್ವತ ಇಲ್ಲ. ನಾ ಆಮೇಲೆ ಸ್ವಲ್ಪ ಮಧ್ಯಾಹ್ನ ಮಾತಾಡ್ತೀನಿ. ನೈನಾಟ್ ಮಾತಾಡಿದ್ರೆ ಬರೋರು ಸ್ವಲ್ಪ ಸಂಖ್ಯೆ ಕಡಿಮೆ ಆಗಬಾರ್ದು. ತಿಳಿತಿಲ್ಲ? ಬಹಳ ಗಟ್ಟಿ ಅದ. ನೀರಾವರಿ ಹುಕ್ಕೇರಿ ತಾಲೂಕಿಗೆ ಆಗಬೇಕು, ಒಂದೇ ಸಂಕಲ್ಪ ನಮ್ಮದು. ಮತ್ತ ನಾವು ಮುಕ್ತವಾಗಿ ಅವಕಾಶ ಕೊಡ್ತೀವಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂತೇನಿಲ್ಲ. ಯಾರೇ ರಾಜಕೀಯ ಮುಖಂಡರು ಬಂದು ಮುಕ್ತವಾಗಿ ನಮಗೆ ಬೆಂಬಲ ಕೊಡೋದ್ರ ಮಾತಾಡೋದು. ನೀರಾವರಿ ಆಗೋ ತಕ್ಕ ನಮ್ ಜೊತೆ ಕುಂಡ್ರಬೇಕ ಅಂತ ಗಟ್ಟಿತನ ಇದ್ರ ಬರ್ರಿ. ಎಲ್ಲರಿಗೆ ಮುಕ್ತ ಅವಕಾಶ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ. ನಂಜುಂಡ ಸ್ವಾಮಿ, ಡಾಕ್ಟರ್ BR ಅಂಬೇಡ್ಕರ್ ಗಾಂಧಿ ತತ್ವದೊಳಗೆ ಹೋರಾಟ ಇರ್ತದ. ಇದೇ ತತ್ವದ ನಾವು ಕುಂತೀವಿ. ನಮ್ ಒಂದೇ ಸಂಕಲ್ಪ ಏನಂದ್ರ ರಾಜಕಾರಣ ಇಲ್ಲಿ ಮಾತಾಡಂಗಿಲ್ಲ, ರಾಜಕಾರಣ ಮಾತಾಡಂಗಿಲ್ಲ. ನಮ್ಮದು ರಾಜಕೀಯ ಹೊರತಾಗಿರ್ತಕ್ಕಂಥ ರೈತ ಸಂಘದ ಹೋರಾಟದ ವೇದಿಕೆ. ರಾಜಕಾರಣ ಮಾತಾಡಂಗಿಲ್ಲ, ರಾಜಕಾರಣ ನಮಗೆ ಅವಶ್ಯಕತೆನೂ ಇಲ್ಲ. ಇನ್ನ ಮಾತಾಡ್ತಾರ, ನಾ ಆಮೇಲೆ ಮಧ್ಯಾಹ್ನದೊಳಗೆ ಮಾತಾಡ್ತೀನಿ. ಮುಂದಿನದಾಗಿ ಮಲಪನ್ ಮಾತಾಡ್ತೀರಿ? ಹಾ, ಇಲ್ಲೋ